ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಮನೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮೆಚುರಿಟಿಗೂ ಮೊದಲೇ ಪಾಲಿಸಿಯನ್ನು ಸರೆಂಡರ್ ಮಾಡೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕಳೆದ 3 ವರ್ಷಗಳಿಂದಲೂ ಕೂಡ ರಮಣ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯ ಪ್ರೀಮಿಯಮನ್ನು ಕಟ್ತಾ ಇದ್ದಾರೆ. ಈವರೆಗೆ ಅವರು ಒಟ್ಟು 1,50,000 ರೂಪಾಯಿ ಪ್ರೀಮಿಯಮನ್ನು ಕಟ್ಟಿದ್ದಾರೆ. ಅಂದರೆ ಅವರ ವಾರ್ಷಿಕ ಪ್ರೀಮಿಯಂ 50,000 ರೂಪಾಯಿ. ಆದರೆ ಈಗ ಅವರ ಮನೆ ಖರ್ಚು ವೆಚ್ಚಗಳು ಹೆಚ್ಚಾಗಿಬಿಟ್ಟಿವೆ. ಹೀಗಾಗಿ ಈ ಪಾಲಿಸಿಯನ್ನು ಅವರು ಕ್ಲೋಸ್ ಮಾಡತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ಮೆಚುರಿಟಿಗೂ ಮೊದಲೇ ಪಾಲಿಸಿ ಟರ್ಮಿನೇಟ್ ಮಾಡೋದಕ್ಕೆ ಪಾಲಿಸಿ ಹೋಲ್ಡರ್ ನಿರ್ಧಾರವನ್ನು ಮಾಡಿದಾಗ ಅದನ್ನು ಸರೆಂಡರ್ ಮಾಡುವುದು ಅಂತ ಕರೀತಾರೆ. ಇನ್ನು ಡ್ಯೂ ಡೇಟ್ಗೂ ಮೊದಲೇ ಪಾಲಿಸಿಯನ್ನು ಕ್ಲೋಸ್ ಮಾಡಿದರೆ ಪಾಲಿಸಿ ಹೋಲ್ಡರ್ಗೆ ತುಂಬ ನಷ್ಟ ಆಗುತ್ತೆ. ಆದರೆ ಮುಂದಿನ ವರ್ಷದಿಂದ ರಮಣ್ ರೀತಿಯ ಪಾಲಿಸಿ ಹೋಲ್ಡರ್ಗೆ ಈ ರೀತಿಯ ನಷ್ಟ ಆಗೋದಿಲ್ಲ. ಈ ಬಗ್ಗೆ ಇನ್ಶೂರೆನ್ಸ್ ರೆಗ್ಯುಲೇಟರ್ IRDAI ಒಂದು ಕನ್ಸಲ್ಟೇಷನ್ ಪೇಪರನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಸಾಂಪ್ರದಾಯಿಕವಾಗಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳ ಸರೆಂಡರ್ ವ್ಯಾಲ್ಯೂವನ್ನು ಹೆಚ್ಚು ಮಾಡುವ ಪ್ರಸ್ತಾವನೆಯನ್ನು ಕೂಡ ಮಾಡಿದೆ. ಇನ್ನು ಈ ಪ್ರಸ್ತಾವನೆಯ ಪ್ರಕಾರ ಸರೆಂಡರ್ ಮಾಡುವಾಗ ಖಾತ್ರಿ ಸರೆಂಡರ್ ವ್ಯಾಲ್ಯೂ ಅಥವಾ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಪೈಕಿ ಯಾವುದು ಹೆಚ್ಚಿರುತ್ತೋ ಆ ಮೊತ್ತ ಪಾಲಿಸಿ ಹೋಲ್ಡರ್ಗೆ ಸಿಗುತ್ತೆ. ಇದು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಾಡಕ್ಟ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸಿ ಅಂದರೆ ಕಂಪನಿಯ ಲಾಭದಲ್ಲಿ ಈ ಪಾಲಿಸಿಯನ್ನು ತೆಗೆದುಕೊಂಡ ಪಾಲಿಸಿದಾರರಿಗೆ ಯಾವುದೇ ಪಾಲು ಸಿಗುವುದಿಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಪಾಲಿಸಿ ಸರೆಂಡರ್ ಮಾಡುವ ಪ್ರಕರಣ ತುಂಬಾ ಹೆಚ್ಚಾಗಿದೆ. SBI ಲೈಫ್ ಇನ್ಶೂರೆನ್ಸ್ನ ಒಂದು ವರದಿಯ ಪ್ರಕಾರ ಕಳೆದ 5 ವರ್ಷಗಳಲ್ಲಿ 47% ಜನ ತಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಸರೆಂಡರ್ ಮಾಡಿದ್ದಾರೆ ಅಥವಾ ರಿನ್ಯೂ ಮಾಡಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣವೇ ಹಣದುಬ್ಬರ. ರಮಣ್ ಇವತ್ತು ತಮ್ಮ ಪಾಲಿಸಿಯನ್ನು ಸರೆಂಡರ್ ಮಾಡಿದ್ರು ಅಂತಾದರೆ ಪೇ ಮಾಡಿದ ಒಟ್ಟು ಪ್ರೀಮಿಯಂನ ಒಂದಷ್ಟು ಹಣ ಅವರಿಗೆ ವಾಪಸ್ ಬರುತ್ತೆ. ಅದನ್ನು ಸರೆಂಡರ್ ವ್ಯಾಲ್ಯೂ ಅಂತ ಕರೆಯಲಾಗುತ್ತೆ. ಪಾಲಿಸಿ ಹೋಲ್ಡರ್ಗೆ ಈ 2 ಆಯ್ಕೆಗಳನ್ನು ಕಂಪನಿ ನೀಡುತ್ತೆ. ಮೊದಲನೇದಾಗಿ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂ. ಇದರ ಅಡಿಯಲ್ಲಿ 3 ವರ್ಷ ಮುಗಿದ ನಂತರ ಮಾತ್ರವೇ ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು. ಇದಕ್ಕೂ ಮೊದಲೇ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಪಾಲಿಸಿದಾರರಿಗೆ ಏನೂ ಕೂಡ ಸಿಗೋದಿಲ್ಲ. ಇನ್ನು ಎರಡನೆಯ ಆಯ್ಕೆಯಲ್ಲಿ ಪಾಲಿಸಿ ಹೋಲ್ಡರ್ಗೆ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಸಿಗುತ್ತೆ. ಇದನ್ನು ಪೇ ಮಾಡಿದ ಒಟ್ಟು ಪ್ರೀಮಿಯಂ, ಒಟ್ಟು ಬೋನಸ್ ಮತ್ತು ಸರೆಂಡರ್ ವ್ಯಾಲ್ಯೂನ ಆಧಾರದಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂಗೆ ಹೋಲಿಸಿದರೆ ಇದರಲ್ಲಿ ಹೆಚ್ಚು ಹಣ ಸಿಗುವ ಸಾಧ್ಯತೆ ಇರುತ್ತೆ. 3 ವರ್ಷಗಳವರೆಗೆ ಪ್ರೀಮಿಯಂ ಕಟ್ಟಿದರೆ ಒಟ್ಟು ಡೆಪಾಸಿಟ್ ಮಾಡಿದ 30ರಿಂದ 35% ಹಣ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. 4 ಅಥವಾ 7ನೇ ವರ್ಷದಲ್ಲಿ ನೀವು ಸರೆಂಡರ್ ಮಾಡಿದರೆ ಒಟ್ಟು ಮೊತ್ತದ 50% ನಿಮಗೆ ಸಿಗುತ್ತೆ. ಹೀಗಾಗಿ ರಮಣ್ ಈಗ ಪಾಲಿಸಿ ಸರೆಂಡರ್ ಮಾಡಿದರೆ 1,50,000 ರೂಪಾಯಿಯಲ್ಲಿ 35% ಸಿಗುತ್ತೆ. ಅಂದರೆ ಸುಮಾರು 52,500 ರೂಪಾಯಿ ಆಗುತ್ತೆ. ಈಗ ಸರೆಂಡರ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಹೊಸ ವಿಧಾನವನ್ನು ಕೂಡ ನೋಡೋಣ. ಇದರ ಅಡಿಯಲ್ಲಿ ಪ್ರೀಮಿಯಂಗಳಿಗೆ ಥ್ರೆಶೋಲ್ಡನ್ನು ಮೊದಲೇ ನಿರ್ಧಾರ ಮಾಡಿರುತ್ತೆ. ವ್ಯಕ್ತಿಯೊಬ್ಬ ತನ್ನ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಈ ಥ್ರೆಶೋಲ್ಡ್ಗಿಂತ ಹೆಚ್ಚಿನ ಮೊತ್ತದ ಸರೆಂಡರ್ ಚಾರ್ಜಸನ್ನು ವಿಧಿಸಲಾಗುವುದಿಲ್ಲ. ಪಾಲಿಸಿ ಯಾವಾಗ ಸರೆಂಡರ್ ಆಗುತ್ತದೆ ಎಂಬುದು ಇದಕ್ಕೆ ಸಂಬಂಧಿಸಿರುವುದಿಲ್ಲ. ಉದಾಹರಣೆಗೆ ರಮಣ್ 50,000 ರೂಪಾಯಿ ವಾರ್ಷಿಕವಾಗಿ ಪ್ರೀಮಿಯಂ ಇರುವ 20 ವರ್ಷಗಳವರೆಗಿನ ಪಾಲಿಸಿಯನ್ನು ಖರೀದಿ ಮಾಡಿದ್ದಾರೆ ಅಂದುಕೊಳ್ಳೋಣ. ಈ ಪಾಲಿಸಿಯಲ್ಲಿ ಸರೆಂಡರ್ ವ್ಯಾಲ್ಯೂ ರೂಪಾಯಿ 20,000 ಆಗಿದೆ ಅಂತ ಊಹಿಸಿದರೆ 3 ವರ್ಷಗಳವರೆಗೆ ಪಾಲಿಸಿ ಪೇ ಮಾಡಿದ ನಂತರದ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂವನ್ನು ಈ ರೀತಿ ಲೆಕ್ಕ ಮಾಡಲಾಗುತ್ತೆ. ಈ ಪ್ರೀಮಿಯಂಗೆ ಗ್ಯಾರಂಟೀಡ್ ಸರೆಂಡರ್ ಮೌಲ್ಯ ರೂಪಾಯಿ 21,000 ಆಗಿರುತ್ತೆ. ಅಂದರೆ 60,035% ಆಗಿರುತ್ತೆ. ಈ ಥ್ರೆಶೋಲ್ಡ್ಗಿಂತ ಹೆಚ್ಚಿನ ಪ್ರೀಮಿಯಂ ರೀಫಂಡ್ ಸುಮಾರು 90,000 ಆಗುತ್ತೆ. ಆಗ ಅಡ್ಜಸ್ಟ್ ಮಾಡಿದ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂ ಸುಮಾರು 90,000 ಪ್ಲಸ್ 21,000 ರೂಪಾಯಿ ಆಗುತ್ತೆ. ಅಂದರೆ 1,10,000 ಆಗುತ್ತೆ. ರಮಣ್ ಈ ವಿಧಾನದಲ್ಲಿ ಪಾಲಿಸಿಯನ್ನು ಸರೆಂಡರ್ ಮಾಡಿದರೆ ಅವರಿಗೆ 1,10,000 ರೂಪಾಯಿ ಸಿಗುತ್ತೆ. ಆದರೆ ಪ್ರಸ್ತುತ ವಿಧಾನದಲ್ಲಿ ಅವರಿಗೆ ಬರೀ 52,500 ರೂಪಾಯಿ ಸಿಗ್ತಿತ್ತು. ಹೊಸ ನಿಯಮಗಳನ್ನು ಅನುಷ್ಠಾನಗೊಳಿಸಿದ ನಂತರ ರಮಣ್ಗೆ ಸಿಗುವ ಸರೆಂಡರ್ ವ್ಯಾಲ್ಯೂ ಬಹುತೇಕ ದುಪ್ಪಟ್ಟಾಗುತ್ತೆ. ಆದರೆ ಇದು ಒಂದು ಅಂದಾಜು ಮಾತ್ರ. ಬೇರೆ ಬೇರೆ ಕಂಪನಿಗಳು ಸರೆಂಡರ್ ವ್ಯಾಲ್ಯೂವನ್ನು ಬೇರೆ ಬೇರೆ ರೀತಿಯಲ್ಲಿಯೇ ಲೆಕ್ಕ ಹಾಕ್ತವೆ. ಇನ್ನು ತೆರಿಗೆ ಮತ್ತು ಹೂಡಿಕೆ ಪರಿಣಿತ ಬಲವಂತ ಜೈನ್ ಹೇಳುವಂತೆ ಪ್ರಸ್ತುತ ನಿಯಮಗಳ ಪ್ರಕಾರ ಪಾಲಿಸಿದಾರರಿಗೆ ಪಾಲಿಸಿ ಸರೆಂಡರ್ ಮಾಡಿದಾಗ ಭಾರಿ ನಷ್ಟ ಆಗ್ತಿದೆ. ಇದರಿಂದ ಇನ್ಶೂರೆನ್ಸ್ ಕಂಪನಿಗಳು ಭಾರಿ ಲಾಭವನ್ನು ಮಾಡಿಕೊಳ್ತವೆ. ಆದರೆ IRDA ಹೊಸ ನಿಯಮಗಳನ್ನು ಜಾರಿಗೆ ತಂದರೆ ಪಾಲಿಸಿದಾರರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದೇ ವೇಳೆ ಇದು ಇನ್ಶೂರೆನ್ಸ್ ಕಂಪನಿಗಳಿಗೆ ಭಾರಿ ಹೊಡೆತವನ್ನು ಕೂಡ ನೀಡುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಪಾಲಿಸಿಯನ್ನು ಸರೆಂಡರ್ ಆಯ್ಕೆಯನ್ನು ಬಳಸ್ಕೊಳ್ಬೇಕು. ಯಾಕೆಂದರೆ ಸರೆಂಡರ್ ವ್ಯಾಲ್ಯೂ ಯಾವತ್ತೂ ಕೂಡ ನಷ್ಟವನ್ನೇ ಮಾಡುತ್ತೆ.
ಇನ್ನು ಪಾಲಿಸಿ ಮೆಚುರಿಟಿಗೂ ಮೊದಲೇ ಸ್ಥಗಿತ ಮಾಡಿದರೆ ನಿಮಗೆ ನಷ್ಟ ಆಗುತ್ತೆ. ಯಾಕೆಂದರೆ ನೀವು ಅಲ್ಲಿಯವರೆಗೆ ಕಟ್ಟಿದ ಒಟ್ಟು ಪ್ರೀಮಿಯಂಗಳ ಒಂದು ಸಣ್ಣ ಮೊತ್ತವಷ್ಟೇ ನಿಮಗೆ ಸಿಗುತ್ತೆ. ಹೀಗಾಗಿ ಪಾಲಿಸಿಯನ್ನು ಖರೀದಿ ಮಾಡುವಾಗಲೇ ಸರೆಂಡರ್ ಮಾಡುವುದಕ್ಕೆ ಸಂಬಂಧಿಸಿದ ನಿಯಮಗಳ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ಪಾಲಿಸಿಯ ಒಟ್ಟು ಅವಧಿಯವರೆಗೆ ನೀವು ಪಾಲಿಸಿಯನ್ನು ಜೀವಂತವಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆಯೇ ಅಂತ ಅನಿಸಿದರೆ ಮಾತ್ರ ನೀವು ಪಾಲಿಸಿಯನ್ನು ಖರೀದಿ ಮಾಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.